Welcome back again. It's been a long time since I took class for you because of SSLC exams and some other stuff. Let's go directly to the chapter. In last class we discussed the extraction of metals, that is how you can extract a metal from a given ore, right? In that we learned about ore, what is gangue, okay, and low reactive metals, high reactive metals and medium reactive metals tondre in which form they exist. Low reactive metal togondre they exist in oxide form and sulfide forms, and some of them exist in free state. For example, silver and gold, they exist in free form also. Next, medium reactivity togondre iron, lead, copper, zinc ಇವೆಲ್ಲ ತಗೊಂಡ್ರೆ they exist in carbonate form, oxide form as well as sulfide form, right? And high reactivity metals ಎಲ್ಲ ಫಾರ್ಮಲ್ಲೂ exist ಇರ್ತಾವೆ. In last class we learnt about extraction of metals from low reactivity ores. For example ತಗೊಂಡಿದ್ವಿ HGS ಇಂದ HGO ಮಾಡಿದ್ವಿ, right? ಸಿಲ್ವರ್ ಸಲ್ಫಾಮಿನ್, ಮರ್ಕ್ಯುರಿಕ್ ಸಲ್ಫೈಡಿಂದ ಮರ್ಕ್ಯುರಿಕ್ ಆಕ್ಸೈಡ್ ಮಾಡಿದ್ವಿ, ಅದಕ್ಕೆ ರೋಸ್ಟಿಂಗ್ ಅಂತೀವಿ. ದೆನ್ ಮರ್ಕ್ಯುರಿಕ್ ಆಕ್ಸೈಡ್ ಅಂತಂದ ಆಕ್ಸಿಜನ್ ರಿಮೂವ್ ಮಾಡಿದ್ವಿ, ಆ ಪ್ರೊಸೆಸ್ಗೆ ರಿಡಕ್ಷನ್ ಅಂತೀವಿ. ಆ ಪ್ರೊಸೆಸ್ಗೆ ಅಂತೀವಿ ರಿಡಕ್ಷನ್ ಪ್ರೊಸೆಸ್ ಅಂತೀವಿ. Today we will see the extraction of medium reactivity metals. Extraction of medium ಅಂತಂದರೆ ಇದು reactivity series ಬರ್ತಿದ್ದೀನಿ. ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್, ಹೈಡ್ರೋಜನ್, ಕಾಪರ್, ಮರ್ಕ್ಯುರಿ, ಸಿಲ್ವರ್, ಗೋಲ್ಡ್. ಮೀಡಿಯಮ್ ಅಂತಂದರೆ ಇವೆಲ್ಲ ಮೀಡಿಯಮ್ ರಿಯಾಕ್ಟಿವಿಟಿ ಒಳಗೆ ಬರ್ತಾವೆ. Medium reactivity metals exist in oxide form, sulfide form as well as carbonate form. Okay, for example zinc ಇದೆ, ಜಿಂಕ್ ಇದೆಲ್ಲ ಜಿಂಕ್ ಆಕ್ಸೈಡ್ ಆಗು ಎಕ್ಸಿಸ್ಟ್ ಇರ್ತದೆ, ಜಿಂಕ್ ಸಲ್ಫೈಡ್ ಆಗು ಎಕ್ಸಿಸ್ಟ್ ಇರ್ತದೆ, ಜಿಂಕ್ ಕಾರ್ಬೋನೇಟ್ ಆಗು ಎಕ್ಸಿಸ್ಟ್ ಇರ್ತದೆ, ಜಿಂಕ್ ಕಾರ್ಬೋನೇಟ್ ಆಗು ಎಕ್ಸಿಸ್ಟ್ ಇರ್ತದೆ. ಮೂರು ಫಾರ್ಮಲ್ಲಿ ಎಕ್ಸಿಸ್ಟ್ ಇರ್ತದೆ. ನಾವು ವಿ ನೀಡ್ ಟು ಎಕ್ಸ್ಟ್ರಾಕ್ಟ್ ಮೆಟಲ್ ಫ್ರಮ್ ಅ ಗಿವನ್ ಔರ್ಸ್. ಫಸ್ಟ್ ಜಿಂಕ್ ಆಕ್ಸೈಡ್ ತೊಗೊಂಡ್ರೆ ಏನು ಮಾಡ್ತೀರಿ? ಜಿಂಕ್ ಆಕ್ಸೈಡ್ ತಂದರೆ ಬೈ ಹೀಟಿಂಗ್ ನಾವೇನು ಮಾಡ್ಬೋದಪ್ಪ ಅಂತಂದರೆ ಇದನ್ನು ಬೈ ಹೀಟಿಂಗ್ ಆರ್ ಫಾರ್ ಎಕ್ಸಾಂಪಲ್ ಇದನ್ನು ಹೀಟು ಮಾಡೋದಿಲ್ಲಪ್ಪ ಅಂತಂದರೆ ಯೂಸಿಂಗ್ ಕಾರ್ಬನ್ ತೊಗೊತೀನಿ. ಇಲ್ಲಿ ಏನು ತೊಗೊತೀನಿ? ಕಾರ್ಬನ್ ತೊಗೊಂಡು ರಿಯಾಕ್ಟ್ ಮಾಡಿದ್ರೆ ನನಗೇನು ಬರ್ತದೆ? ಜಿಂಕ್ ಪ್ಲಸ್ ಹೊರಗಡೆ ಕಾರ್ಬನ್ ಮೊನಾಕ್ಸೈಡ್ ಬರ್ತದೆ. ಅಂದರೆ ಜಿಂಕ್ ಆಕ್ಸೈಡ್ ಅದ, ಯು ಆರ್ ರಿಮೂವಿಂಗ್ ಆಕ್ಸಿಜನ್ ಫ್ರಮ್ ಎ ಜಿಂಕ್ ಆಕ್ಸೈಡ್, ಹೌದಿಲ್ಲ? ರಿಮೂವ್ ಮಾಡಕತ್ತಿ. ಈ ಪ್ರೊಸೆಸ್ಗೆ ಏನಂತೀವಿ? ರಿಡಕ್ಷನ್ ಅಂತೀವಿ. ಏನಂತೀವಿ? ರಿಡಕ್ಷನ್. ಜಿಂಕ್ ಆಕ್ಸೈಡ್ ಫಾರ್ಮಲ್ಲಿದ್ದರೆ ಯಾವ ಪ್ರೊಸೆಸ್ ಕ್ಯಾರಿ ಔಟ್ ಮಾಡೋಕ್ಕೂ ಟು ಎಕ್ಸ್ಟ್ರಾಕ್ಟ್ ಮೆಟಲ್ಸ್? ಓನ್ಲಿ ದ ರಿಡಕ್ಷನ್. ಓಕೆ, ಇಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಯಾವುದಪ್ಪ ಅಂದರೆ ಕಾರ್ಬನ್. ಇಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಯಾವುದು? ಕಾರ್ಬನ್. ನೆಕ್ಸ್ಟ್, ಇಫ್ ಇಟ್ ಈಸ್ ಎಕ್ಸಿಸ್ಟ್ ಇನ್ ಜಿಂಕ್ ಸಲ್ಫೈಡ್ ಇದ್ದರೆ ನಾವೇನು ಮಾಡಬೇಕು? ಎಟ್ ಫಸ್ಟ್ ವಿ ನೀಡ್ ಟು ಕನ್ವರ್ಟ್ ಜಿಂಕ್ ಸಲ್ಫೈಡ್ ಇಂಟು ಜಿಂಕ್ ಆಕ್ಸೈಡ್. ಹೇಗೆ ಕನ್ವರ್ಟ್ ಮಾಡ್ತೀವಿ? ವೆನ್ ಯು ಹೀಟ್ ದ ಜಿಂಕ್ ಸಲ್ಫೈಡ್, ದಟ್ ಈಸ್ ಮೆಲ್ಟರ್ ಸಲ್ಫೈಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಏರ್, ಎಕ್ಸೆಸ್ ಆಫ್ ಆಕ್ಸಿಜನ್ನಲ್ಲಿ ಇದನ್ನು ಬರ್ನ್ ಮಾಡಿದಾಗ ನಮಗೆ ಏನು ಬರ್ತದೆ? ಜಿಂಕ್ ಆಕ್ಸೈಡ್ ಪ್ಲಸ್ SO2 ಪ್ಲಸ್ SO2. ಇವಾಗ ನಿಮಗೆ ಜಿಂಕ್ ಆಕ್ಸೈಡ್ ಬಂತು. ಈ ಜಿಂಕ್ ಆಕ್ಸೈಡ್ ಬಂದರೆ ನೀವು ಯಾವ ಪ್ರೊಸೆಸ್ ಕ್ಯಾರಿ ಔಟ್ ಮಾಡ್ಬೋದು? ಇಲ್ಲಿ ಏನು ಮಾಡಿದ್ರಿ? ರಿಡಕ್ಷನ್ ಮಾಡಿದ್ರಿ. ಅಂದರೆ ಇಲ್ಲಿ ರೋಸ್ಟಿಂಗ್, ಇದು ಜಿಂಕ್ ಸಲ್ಫೈಡಿಂದ ಜಿಂಕ್ ಆಕ್ಸೈಡ್ ಆಗಿದ್ದಕ್ಕೆ ಪ್ರೊಸೆಸ್ ಏನಂತೀವಿ ನಾವು? ರೋಸ್ಟಿಂಗ್ ಅಂತೀವಿ. ರೋಸ್ಟಿಂಗ್ ಆದಮೇಲೆ ಜಿಂಕ್ ಆಕ್ಸೈಡ್ ಬರ್ತದೆ. ಯು ಗೆಟ್ ದ ಜಿಂಕ್ ಆಕ್ಸೈಡ್, ದೆನ್ ದಿಸ್ ಅಗೇನ್ ಅಂಡರ್ಗೋಸ್ ರಿಡಕ್ಷನ್ ಆ್ಯಂಡ್ ಗಿವ್ಸ್ ದ ರೆಸ್ಪೆಕ್ಟಿವ್ ಮೆಟಲ್ಸ್. ಅಂದರೆ ಜಿಂಕ್ ಸಲ್ಫೈಡ್ ಮೀನ್ಸ್ ಎಟ್ ಫಸ್ಟ್ ರೋಸ್ಟಿಂಗ್ ದೆನ್ ರಿಡಕ್ಷನ್. ಜಿಂಕ್ ಆಕ್ಸೈಡ್ ಮೀನ್ಸ್ ಓನ್ಲಿ ರಿಡಕ್ಷನ್ process. Next, if zinc exists in zinc carbonate, here you need to convert the zinc carbonate into zinc oxide. ಹೇಗೆ ಕನ್ವರ್ಟ್ ಮಾಡ್ತೇವೆ ಅಂದರೆ we heat the metal carbonates. here zinc carbonate ತೊಗೊಂಡಿದ್ದೀನಿ. we heat the zinc carbonate in the limited oxygen,
ಲಿಮಿಟೆಡ್ ಆಕ್ಸಿಜನ್ ಆರ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂತಲೂ ತೊಗೊಬೋದು. ಹಿಯರ್ ಜಿಂಕ್ ಸಲ್ಫೈಡಿಂದ ಜಿಂಕ್ ಆಕ್ಸೈಡ್ ಆಗಬೇಕಂದ್ರೆ ಯು ನೀಡ್ ಎಕ್ಸೆಸ್ ಆಫ್ ಆಕ್ಸಿಜನ್. ಹಿಯರ್ ಇಫ್ ಯು ವಾಂಟ್ ಟು ಕನ್ವರ್ಟ್ ದ ಜಿಂಕ್ ಕಾರ್ಬನೇಟ್ ಇಂಟು ಜಿಂಕ್ ಆಕ್ಸೈಡ್ ಯು ನೀಡ್ limited oxygen. You need a limited oxygen. In both case we heat the given compound or given ore. ಹೀಟ್ ಮಾಡಿದಾಗ ನಿಮಗೆ ಜಿಂಕ್ ಆಕ್ಸೈಡ್ ಬರ್ತದೆ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ರಿಲೀಸ್ ಆಗುತ್ತೆ. ಜಿಂಕ್ ಆಕ್ಸೈಡ್ ಅದು ಏನು ಮಾಡ್ಬೋದು ಈ ಪ್ರೊಸೆಸ್? ರಿಡಕ್ಷನ್. ಸೇಮ್ ಕಾರ್ಬೋನೇಟಿಂದ ಜಿಂಕ್ ಆಕ್ಸೈಡ್ ಮಾಡಿದ್ರೆ ಈ ಪ್ರೊಸೆಸ್ಗೆ ನಾವು ಕ್ಯಾಲ್ಸಿನೇಷನ್ ಅಂತೀವಿ. ಏನಂತೀವಿ? ಕ್ಯಾಲ್ಸಿನೇಷನ್ ಪ್ರೊಸೆಸ್ ಅಂತೀವಿ. What is calcination process ಅಂತ ಕೇಳ್ತಾನೆ. Or difference between roasting and calcination ಅಂತ ಕೇಳ್ತಾನೆ. Roasting means it is a process in which we convert metal sulfides. Zinc is a metal. Okay, metal sulfides into metal oxide in the by heating in the presence of excess of air. Okay, we convert metal sulfides into metal oxides by heating in the presence of air. Here calcination means we convert metal carbonates into metal oxides by heating in the limited supply of air. ಗೊತ್ತದೆ. ನೆಕ್ಸ್ಟ್ ಕ್ಯಾಲ್ಸಿನೇಷನ್ ಅಂದರೆ ಜಿಂಕ್ ಆಕ್ಸೈಡ್ ಬರ್ತದೆ. ನೆಕ್ಸ್ಟ್ ರಿಡಕ್ಷನ್ ಪ್ರೊಸೆಸ್ ಆಗ್ತದೆ. ಏನಾಗ್ತದೆ? ರಿಡಕ್ಷನ್ ಪ್ರೊಸೆಸ್ ಆಗ್ತದೆ. ಈ ಥರ ನಾವೇನು ಮಾಡ್ತೀವಿ? ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಓಕೆ, ಎಟ್ ಫಸ್ಟ್ ಇಫ್ ಇಟ್ ಈಸ್ ಎಕ್ಸಿಸ್ಟ್ ಇನ್ ಮೆಟಲ್ ಆಕ್ಸೈಡ್ ಫಾರ್ಮ್ ವಿ ಕ್ಯಾರಿ ಔಟ್ ಓನ್ಲಿ ರಿಡಕ್ಷನ್. ಇಫ್ ಇಟ್ ಈಸ್ ಎಕ್ಸಿಸ್ಟ್ ಇನ್ ಜಿಂಕ್ metal sulfide form, that is zinc sulfide form ತೊಗೊಂಡ್ರೆ we convert first metal oxides and metal sulfides into metal oxides. ಅದಕ್ಕೆ ರೋಸ್ಟಿಂಗ್ ಅಂತೀವಿ. ದೆನ್ ರಿಡಕ್ಷನ್ ಮಾಡ್ತೀವಿ. ಇಫ್ ಇಟ್ ಈಸ್ ಎಕ್ಸಿಸ್ಟ್ ಇನ್ ಕಾರ್ಬೊನೇಟ್ ಫಾರ್ಮ್ we convert them into zinc oxides. ಇದಕ್ಕೆ ಕ್ಯಾಲ್ಸಿನೇಷನ್ ಅಂತೀವಿ. ಇದಕ್ಕೆ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್ ಬೇಕು. ದೆನ್ ದ ರಿಡಕ್ಷನ್ ಪ್ರೊಸೆಸ್ ಏನು ಮಾಡ್ತೀವಿ? ನಾವು ಕ್ಯಾರಿ ಮಾಡ್ತೇವೆ. ಓಕೆ, ದಿಸ್ ಇಸ್ ಅಬೌಟ್ ಎಕ್ಸ್ಟ್ರಾಕ್ಷನ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿನ ರಿಡಕ್ಷನ್ ಹೀಟ್ ಮಾಡಿಲ್ಲ. ಅಲ್ಲಿ ಮೊದಲು ಏನು ಬಂದಿತ್ತು? ಹೀಟ್ ಮಾಡೋದ್ರಿಂದ ರಿಡಕ್ಷನ್ ಮಾಡೋದು. ಅಂದರೆ ವಿ ಯೂಸ್ ಅನದರ್ ಎಲಿಮೆಂಟ್ ಆ್ಯಸ್ ಎ ರಿಡ್ಯೂಸಿಂಗ್ ಏಜೆಂಟ್ ಹಿಯರ್. ಓಕೆ, ರಿಡಕ್ಷನ್ ಏನು ಮಾಡ್ಬೋದು? ನಾವು ಕೆಲವೊಂದು ಸರಿ ಹೀಟ್ ಮಾಡಿದರೆ ರಿಡಕ್ಷನ್ ಆಗುತ್ತೆ, ಕೆಲವೊಂದು ಸರಿ ಕಾರ್ಬನ್ ಯೂಸ್ ಮಾಡ್ತೀವಿ, ಇನ್ನು ಕೆಲವೊಂದು ಕಡೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಯೂಸ್ ಮಾಡ್ತೀವಿ. ಇನ್ನು ಕೆಲವೊಂದು ಕಡೆ ಏನು ಮಾಡ್ತೀವಿ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಯೂಸ್ ಮಾಡ್ತೀವಿ. ಹೇಗಂತಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಏನಪ್ಪ ಅಂದ್ರೆ, in last examples the reduction is carried out by one by heating or another by using carbon, right? ರಿಡಕ್ಷನ್ ಏನು ಮಾಡೋದು? ನಾವು ಹೀಟ್ ಮಾಡೋದ್ರಿಂದ ಅಥವಾ ಕಾರ್ಬನ್ ಯೂಸ್ ಮಾಡೋದ್ರಿಂದ ಏನು ಮಾಡೋದು? ನಾವು ರಿಡಕ್ಷನ್, ದಟ್ ಈಸ್ ಆಕ್ಸಿಜನ್ನ ರಿಮೂವ್ ಮಾಡ್ಬೋದು. ಆ್ಯಂಡ್ ರಿಡಕ್ಷನ್ ಆಲ್ಸೋ ಕ್ಯಾರಿಡ್ ಔಟ್ ಬೈ ಯೂಸಿಂಗ್ ದ ಪ್ರೊಸೆಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಗೊತ್ತಿದೆ, ದ ರಿಯಾಕ್ಷನ್ ಇನ್ ವಿಚ್ the more reactive element displaces less reactive element in a given compound. Okay, here for example ತಗೊಂಡ್ರೆ manganese oxide ಅದ. when manganese oxide reacts with aluminium, okay, aluminium is more reactive than manganese. ಹಾಗಾಗಿ ಏನು ಮಾಡ್ತದೆ? ಅಲ್ಯೂಮಿನಿಯಂ ಮ್ಯಾಂಗನೀಸ್ ಹೊರಗೆ ಹೋಗ್ತದೆ, ಅಲ್ಯೂಮಿನಿಯಂ ಒಳಗಡೆ ಬರ್ತದೆ. ಮ್ಯಾಂಗನೀಸ್ ಹೊರಗಡೆ ರಿಲೀಸ್ ಆಗಿ ಅಲಾಂಗ್ ವಿತ್ ಅದ್ರ ಜೊತೆಗೆ ಏನು ರಿಲೀಸ್ ಆಗುತ್ತಪ್ಪ ಅಂದರೆ ಈ ರಿಯಾಕ್ಷನಲ್ಲಿ ಹೀಟ್ ಸಹ ಭಾಳ ರಿಲೀಸ್ ಆಗುತ್ತೆ. ಓಕೆ, ಹೀಟ್ ಸಹ ಏನಾಗುತ್ತೆ? ಭಾಳ ರಿಲೀಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಅಲ್ಯೂಮಿನಿಯಂ ನಾವೇಂತೀವಿ? ನಾವು ರಿಡ್ಯೂಸಿಂಗ್ ಏಜೆಂಟ್ ಅಂತೀವಿ. ರಿಡ್ಯೂಸಿಂಗ್ ಏಜೆಂಟ್ ಅಂತೀವಿ. ಓಕೆ, ಹೈ ರಿಯಾಕ್ಟಿವಿಟಿ ಎಲಿಮೆಂಟ್ಸ್ ಏನಿದಾವಲ್ಲ, ಅಲ್ಯೂಮಿನಿಯಂ, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ಸೋಡಿಯಂ, ಪೊಟ್ಯಾಷಿಯಮ್, ಇವೆಲ್ಲವಕ್ಕೂ ಏನಿದೆ? ರಿಡ್ಯೂಸಿಂಗ್ ಕೆಪಾಸಿಟಿ ಇರ್ತದೆ. ಏನಿರುತ್ತೆ? ರಿಡ್ಯೂಸಿಂಗ್ ಕೆಪಾಸಿಟಿ ಇರ್ತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಥರ್ಮೈಟ್ ಮಿಕ್ಸರ್ ಅಂತ ಬರ್ತದೆ. ಥರ್ಮೈಟ್ ಮಿಕ್ಸರ್ ಅಂದರೆ ಮಿಕ್ಸರ್ ಆಫ್ ಐರನ್ ಆಕ್ಸೈಡ್. ಇದು ಐರನ್ ಆಕ್ಸೈಡ್, ಎಫ್ ಮೀನ್ಸ್ ಐರನ್ ವಿತ್ ಆಕ್ಸಿಜನ್, ಐರನ್ ಆಕ್ಸೈಡ್ ಅಂತೀವಿ. ಮಿಕ್ಸರ್ ಆಫ್ ಐರನ್ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ. ಮಿಕ್ಸರ್ ಆಫ್ ಐರನ್ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಮ್ಗೆ ನಾವೇಂತೀವಿ? ನಾವು ಥರ್ಮೈಟ್ ಮಿಕ್ಸರ್ ಅಂತೀವಿ. ಥರ್ಮೈಟ್ ಮಿಕ್ಸರ್. ವೆನ್ ಐರನ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಅಲ್ಯೂಮಿನಿಯಂ ಇಟ್ ಗಿವ್ಸ್ ಅಲ್ಯೂಮಿನಿಯಂ ಆಕ್ಸೈಡ್. ಏನಕ್ಕಂದ್ರೆ ಗೊತ್ತಾಗುತ್ತೆ ಇಲ್ಲಿ, ಅಲ್ಯೂಮಿನಿಯಂ ತಗೋ, ಐರನ್ ತಗೋ, ದಿಸ್ ಈಸ್ ಮೋರ್ ರಿಯಾಕ್ಟಿವ್. ಹಾಗಾಗಿ ಅಲ್ಯೂಮಿನಿಯಂ ಡಿಸ್ಪ್ಲೇಸಸ್ ಐರನ್ ಫ್ರಮ್ ದ ಐರನ್ ಆಕ್ಸೈಡ್ ಆ್ಯಂಡ್ ಫಾರ್ಮ್ಸ್ ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಐರನ್ ಕಮ್ಸ್ ಔಟ್ ಆ್ಯಂಡ್ ಐರನ್ ಆಗ್ತದೆ ಹೊರಗಡೆ ಬರ್ತದೆ. ಬಟ್ ಅಲಾಂಗ್ ವಿತ್ ದ್ಯಾಟ್ ಹೀಟ್ ರಿಲೀಸ್ ಆಗುತ್ತಾ? ಅದ್ರ ಜೊತೆಗೆ ಏನು ರಿಲೀಸ್ ಆಗುತ್ತೆ? ಹೀಟ್, ಲಾಟ್ ಆಫ್ ಹೀಟ್. ಬರೀ ಹೀಟ್ ಅಲ್ಲ,
ಇಟ್ ರಿಲೀಸಸ್ ಲಾಟ್ ಆಫ್ ಹೀಟ್. ಎಷ್ಟು ಹೀಟ್ ರಿಲೀಸ್ ಆಗುತ್ತಪ್ಪ ಅಂತಂದರೆ ದ ಕಮಿಂಗ್ ಔಟ್ ಐರನ್ ಈಸ್ ಇನ್ ದ ಫಾರ್ಮ್ ಆಫ್ ಮಾಲ್ಟನ್ ಸ್ಟೇಟ್. ಐರನ್ ಏನು ಹೊರಗೆ ಬರ್ತದಲ್ವ ವಿಚ್ ಈಸ್ ಇನ್ ಮಾಲ್ಟನ್ ಸ್ಟೇಟ್ ಅಂತಂದರೆ ಲಿಕ್ವಿಡ್ ಸ್ಟೇಟೆಲ್ಲ ಇರ್ತದೆ. ಅಂದರೆ ನೀವು ಲಾವರಸ್ ನೋಡಿರ್ತೀರ ಅಥವಾ ಇನ್ ವೆಲ್ಡಿಂಗಲ್ಲಿ ಆ ಐರನ್ನ ಮೆಲ್ಟ್ ಮಾಡ್ತಾರೆ ನೋಡಿದರೆ, ಹೀಟ್ ಮಾಡಿ ಆ ಸ್ಟೇಟಲ್ಲಿ ಇರ್ತದೆ. ಓಕೆ, ಅಂದರೆ ಅಷ್ಟೊಂದು ಹೀಟ್ ರಿಲೀಸ್ ಆಗುತ್ತೆ ಅಂತ, ಅಷ್ಟೊಂದು ಏನಾಗುತ್ತೆ ಹೀಟು ರಿಲೀಸ್ ಆಗುತ್ತೆ. ದಟ್ ಈಸ್ ವೈ ಐರನ್ ಈಸ್ ಇನ್ ಮಾಲ್ಟನ್ ಸ್ಟೇಟ್. ಈ ಮಾಲ್ಟನ್ ಸ್ಟೇಟಲ್ಲಿ ಸಿಗೋದ್ರಿಂದ ಏನಾಗುತ್ತೆ, ದಿಸ್ ಮಿಕ್ಸ್ಚರ್ ಈಸ್ ಯೂಸ್ಡ್ ಇನ್ ಫಿಲ್ಲಿಂಗ್ ಅಪ್ ಆಫ್ ಕ್ರ್ಯಾಕ್ಸ್ ಇನ್ ರೈಲ್ವೆ ಟ್ರ್ಯಾಕ್ಸ್. ಓಕೆ, ಇವೆರಡೂ ರಿಯಾಕ್ಟ್ ಆದಾಗ ಐರನ್ ಹೊರಗಡೆ ಬಂದಿದ್ದು ಮಾಲ್ಟನ್ ಸ್ಟೇಟಲ್ಲಿ ಇರೋದ್ರಿಂದ ಏನಾಗುತ್ತೆ, ಈ ಮಿಕ್ಸ್ಚರ್ನ ನಾವು ರೈಲ್ವೆ ಟ್ರ್ಯಾಕ್ಸಲ್ಲಿ ಏನಾದರೂ ಹೋಲ್ಗಳಿದ್ದರೆ ಅಥವಾ ಕ್ರ್ಯಾಕ್ಸ್ ಇದ್ದರೆ ಅದನ್ನು ಫಿಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ನೋಡ್ಬೋದಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ಏನಾದ್ರು ಹೋಲ್ಸ್ ಇದ್ದರೆ ರೈಲ್ವೆ ಟ್ರ್ಯಾಕ್ಸ್ ನೋಡಿದ್ರಲ್ಲ ಹಳಿಗಳು, ಅಲ್ಲಿ ಏನಾದರೂ ಕ್ರ್ಯಾಕ್ಸ್ ಆಗಿದ್ರೆ ಅದನ್ನು ಫಿಲ್ ಮಾಡಲಿಕ್ಕೆ ಈ ಮಿಕ್ಸ್ಚರ್ ಯೂಸ್ ಮಾಡ್ತಾನೆ. ಬಿಕಾಸ್ ಆಪ್ಟೆಂಡ್ ಐರನ್ ಈಸ್ ಇನ್ ದ ಫಾರ್ಮ್ ಆಫ್ ಮಾಲ್ಟನ್ ಸ್ಟೇಟ್. ಓಕೆ, ದಿಸ್ ಈಸ್ ಒನ್ ಆಫ್ ದ ಯೂಸಸ್ ಆ್ಯಂಡ್ ದಿಸ್ ಈಸ್ ಹೌ ವಿ ರೆಡ್ಯೂಸ್. Okay, this is about the extraction of medium reactivity metals.